ಯಾಕಂದರೆ ಒಬ್ಬ ಪೊಲೀಸರ ಬಗ್ಗೆ ಅದರಲ್ಲೂ ಅವ್ರ ಬಗ್ಗೆ ಎಲ್ಲ ಭಯ ನೋವು ಸಂಕಟ ಇರ್ತದೆ ಅವ್ರ ಸಲುವಾಗಿ. ಯಾಕಂದರೆ ಪೊಲೀಸ್ ಮುಂದೆ ಹೋಗೋದಪ್ಪ ಅಂದರೆ ಎಷ್ಟೋ ಸಲ ಮಾತಾಡಿದ್ದೀನಿ ನಿಮಗೆ, ಭಯ ಶುರುವಾಗಿಬಿಡ್ತದಪ್ಪ ಅನ್ನುವಂಥ ವಾತಾವರಣ ಇವತ್ತು ನಮ್ಮ ವ್ಯವಸ್ಥೆ ಇರೋದು. ಆದರೂ ಅಲ್ಲಿ ಪ್ರಾಮಾಣಿಕರಿರಬೇಕು, ಒಳ್ಳೆಯರಿರಬೇಕು ಅನ್ನೋದನ್ನು ಜನಸಾಮಾನ್ಯರು ಬಯಸ್ತಾ ಇರ್ತಾರೆ. ಬಟ್ ಇವರು ತಮ್ಮ ಕಚೇರಿಯಲ್ಲಿನ ಆಫೀಸ್ನಲ್ಲಿ ಹೆಣ್ಮಗಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದು, ಜೊತೆಗೆ ತಾವು ತಮ್ಮ ಖಾಕಿ ಡ್ರೆಸ್ಸನ್ನು ಹಾಕ್ಕೊಂಡು ಅದರಲ್ಲೇ ಮಾಡಿಕೊಂಡಂಥ ಈ ಒಂದು ಘಟನೆ ಏನದಲ್ಲ ಇವತ್ತು ಭಾಳ ಚರ್ಚೆ ವಿಷಯ ಆಗಿತ್ತು. ಆ ಸಂದರ್ಭದಲ್ಲಿ ಏನೋ ಕಿತ್ತು ಹಾಕಿದ್ರು, ಇಲ್ಲ ನನಗೆ ಸಂಬಂಧ ಇಲ್ಲ ಅಂತೇಳಿ. ಬಟ್ ಇವತ್ತು FSL ರಿಪೋರ್ಟ್ ಹೇಳ್ತದೆ ಇಲ್ಲಪ್ಪ ಅವ್ರು ನಿಶ್ಚಿತನ ಅವರೇ ಇದ್ದರು ಅಂತೇಳಿ ನಮ್ಮ ವಿಶೇಷವಾಗಿ ಹಿತೇಂದ್ರ ನೇತೃತ್ವದ ತಂಡ ಇದ್ದು ಇವತ್ತು ರಿಪೋರ್ಟ್ ಕೊಡ್ಲದ. ಇನ್ನು ಮುಂದೇನಪ್ಪ ಅಂದ್ರೆ ಈಗಾಗಲೇ ಹಲವು ಸಲ ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ, ಜನರು ನೋಡ್ತಾ ಇದ್ದಾರೆ, ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಇಂಥ ತಪ್ಪುಗಳ ಮೇಲ್ಮೇಲೆ ಯಾಕೆ ಆಗ್ತಾ ಇದ್ದಾವೆ. ಈ ಹಿಂದೆ ಕೆಲವು ದಿನಗಳಿಂದ ಅಥವಾ ನಿರಂತರ ಮೇಲ್ಮೇಲೂ ಒಬ್ಬ ಏನೋ ಇದರಲ್ಲೇ ಪೊಲೀಸ್ ಆಫೀಸ್ನಲ್ಲೇ ಕೆಲವೊಂದಲ್ಲೇ ತಿರ್ಕೊಂಡಂಥ ಅಥವಾ ಹೆಣವಾದಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಪೊಲೀಸ್ ಠಾಣೆಯಲ್ಲಿ ತಿರ್ಕೊಂಡಂಥದ್ದು ಅಥವಾ ಬಡದು ಕುಲ್ಲ ಮಾಡಿದಂಥದ್ದು ಸಹಿತ ಘಟನೆಗಳು ಎಷ್ಟೋ ನೋಡ್ತಾ ಇದ್ದೀವಿ. ಕೆಲವೊಂದು ಪೊಲೀಸರು ಹತ್ತಾವಸರೆ ಮಾಡೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವೆಲ್ಲವೂ ಯಾಕೆ ನಡೀತಾ ಇದ್ದಾವಲ್ಲ ಅಂತ ಅಧಿಕಾರರು ಕೊಟ್ಟಿದ್ದು ರಕ್ಷಣೆ ಮಾಡೋ ಸಲುವಾಗಿ. ಬಟ್ ಮಾಡೋದು ಏನು? ಮತ್ತು ಈ ವ್ಯಕ್ತಿ ದೊಡ್ಡ ಅಧಿಕಾರಿ ಹಾಕ್ಕೊಂಡು IPS ಅಧಿಕಾರಿಯಾಗಿ K. ರಾಮಚಂದ್ರ ಅವರು ಒಬ್ಬ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದು, ಮತ್ತೇನು ಮಾಡುವಂಥವು ಇವು ಎಷ್ಟು ಮಟ್ಟಿಗೆ ಸರಿ ಅಂತ ಇಂಥ ಒಂದಿಷ್ಟು ಅಧಿಕಾರಿಗಳಿಗೆ ತಪ್ಪು ಮಾಡಿದಂಥ ಅಧಿಕಾರಿಗಳು ಸಾಕಷ್ಟು ಮೇಲೆ ಹೇಳ್ತಾ ಇರ್ತಾರೆ. ನಾನು ಲೋಕಾಯುಕ್ತ ಅಂತ ದಾಳಿ ಮಾಡ್ತಿರ್ತದೆ, ಹೇಳ್ತಿರ್ತದೆ ಇಂಥವ್ರು ವಿಧಾನಪಾಯ ಶಿಕ್ಷೆ ಕೊಡು ಅಂತೇಳಿ. ಇಲ್ಲಿವರೆಗೆ ಶಿಕ್ಷೆ ಇಂಥವ್ರಿಗೆ ಆಗಿದ್ದು ನಾವು ನೋಡಿಲ್ಲ, ವಿಶೇಷವಾಗಿ ಕಡಿಮೆ. ಏನೋ ಬೇಡರಪ್ಪ ಅಂಥವ್ರಿಗೆ ಅಥವಾ ನಮ್ಮ ಕೆಲವು ಎಲ್ಲೂ ಅಲ್ಲಿ ಸಿಬ್ಬಂದಿಗೆ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಭಾಳ ಕಡಿಮೆ, ಎಣಿಕೆಗೆ ಸಿಗಲಾರದಷ್ಟು ಕಡಿಮೆ.